ಜಾಣೆ ನಾನು ಬೆಂಕಿಯಲ್ಲೂ ತಪ್ಪು ಕಂಡೆನು ನನ್ನ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ಶಾಸಕ ಸುನೀಲ್ ಕುಮಾರ್ ಸವಾಲ್ Mama, கொஞ்சம் பக்கம் வாங்க. ஆசீர்வாதம் பண்ணு. நீயும் நல்லா இரு, என்ன நல்லா பார்த்துக்கோ. ನಾನು ತಿಂಡಿ ರೆಡಿ ಮಾಡ್ತೀನಿ ಒಂದು 10 ನಿಮಿಷ. ಓಕೆ ಚಲ್ಲ. ಅಣ್ಣ ನಮಸ್ಕಾರ. ಓ ಬಾ ರೆಡಿ, ಹೇಗಿದೆಯಾ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ. ಹುಡುಗರು ಹೇಗಿದ್ದಾರೆ? ಚೆನ್ನಾಗಿದ್ದೀರ ಅಣ್ಣ. ಮತ್ತೆ ಅಣ್ಣ ಹೇಗಿದ್ದೀರಾ? 10 ತಲೆ ಇಲ್ಲ ಅಂದ್ರೂ ರಾಮನ್ಗೆ ಏನು ಕಮ್ಮಿ. ಒಳ್ಳೆ ಟೈಮ್ ಬಂದಿದ್ದೀರಾ ರೆಡಿ. ಬನ್ನಿ ಊಟ ಮಾಡೋಣ. ಮನೆಗೆ ಬಂದವರು ಊಟ ಮಾಡಿಸಿ ತುಂಬ ದಿವಸ ಆಯಿತು. ಆಗಲಿ ಅಣ್ಣ. ಸಲಮೆ ಹಂಗೋ ಇದು ಮಾಮ ಬರ್ತಿದ್ದೀನಿ. ನಾಚಿಕೆ ಪಟ್ಕೋಬೇಡಿ, ಹೊಟ್ಟೆ ತುಂಬ ಊಟ ಮಾಡಿ. ಆಮ ನಾವರೆ ಮಾವ. ಸರಿ ಚಲೋ ರೆಡಿ. ಅಣ್ಣ ಊಟ ಹೆಂಗಿದೆ? ಚೆನ್ನಾಗಿದೆ ಅಣ್ಣ. ನೀನಂತ ಒಂದು ಕೇಳಬೇಕಿತ್ತು. ನೀನು ಸೆಟಲ್ಮೆಂಟ್ ಮಾಡ್ತಿದ್ಯಲ್ಲ ಅಣ್ಣ, ಅದು ನನಗೆ ಬಿಟ್ಬಿಡು. ಅದು ನೋಡೋ ಲೆಕ್ಕಾಚಾರ ತುಂಬ ಇದೆ. ಸಾರಿ ಅಣ್ಣ, ಕ್ಷಮಿಸಿ. ಈ ಒಂದು ಡೀಲ್ನ ನಾನು ಯಾರಿಗೂ ಕೊಡೋಕ್ಕಾಗ. ಕೇಳಿ ಕಿತ್ಕೊಂಡು ನನಗೆ ಅವಶ್ಯಕತೆ ಇಲ್ಲ. ನಮ್ಮವ್ರು ಅಂತ ಕೇಳ್ತಿದ್ದೀನಿ. ನಮ್ಮ ಅಪ್ಪನ ಶಿಷ್ಯ ಅಂತ ಗೊತ್ತು, ಆದರೂ ಈ ಒಂದು ವಿಷಯದಲ್ಲಿ ನಾನು ಯಾರ ಮಾತು ಕೇಳೋದಿಲ್ಲ. ಕೇಳಿ ಕಿತ್ಕೊಳ್ಳೋಕ್ಕೂ ಕೇಳದೆ ಕಿತ್ಕೊಳ್ಳೋಕ್ಕೂ ವ್ಯತ್ಯಾಸ ತುಂಬ ಇದೆ. ಅಣ್ಣ ದಯವಿಟ್ಟು ಕ್ಷಮಿಸಿ, ಈ ಒಂದು ವಿಷಯದಲ್ಲಿ ನಾನೇನು ಮಾಡೋಕ್ಕೂ ಆಗಲ್ಲ. ಗೊತ್ತಾಯ್ತು ಯಾರಂತ? ರೆಡ್ಡಿ ತಲುಪಿಸ್ದ. ಚಿನ್ನ ಹೋಗಿ ಬರ್ತೀನಿ. ಯಾವಾಗ್ಲೂ ಹಿಂಗೆ ಹೇಳ್ತೀರಾ ಮಮ್ಮ, ಯಾವಾಗ್ಲೂ ಆಚೆ ಹೋಗೋದ್ರಲ್ಲೇ ಇರ್ತೀರಾ. ಒಂಚೂರು ಕೆಲಸ ಇದೆ, ಹಿಂಗೋಗಿ ಹಿಂಗೆ ಬರ್ತೀನಿ. ಹಿಂಗೋಗಿ ಹಿಂಗೆ ಬರ್ತೀನಿ ಅಂತೀರಾ, 2-3 ದಿನ ಆದ್ರೂ ಬರೋದೇ ಇಲ್ಲ. ಇನ್ಮೇಲೆ ಆನೆ ಮಾಡಿ ಹೇಳ್ತೀನಿ, ಹಿಂಗೆ ಹೋಗ್ಬಿಟ್ಟು ಪಟ್ಟಂತ ಬರ್ತೀನಿ. ಯಾವಾಗ್ಲೂ ಹಿಂಗೆ ಹೇಳ್ತೀರಾ, ನಂಗೇನೋ ಡೌಟು, ಬೇರೆ ಏನೋ ಇದೆ ಅನ್ಸುತ್ತೆ. ತಂಗೋ, ನಾನು ರಾಮ ಅಲ್ಲ ಅಂದ್ರೂ ಕೃಷ್ಣ ಅಲ್ಲ. ರಾಮ ಸೀತೆಗೆ ಒಂದು ಅಗ್ನಿ ಪರೀಕ್ಷೆ ಇಟ್ಟ, ನೀ ನನಗೆ ಹತ್ತಿಟ್ರು ಅದ್ರಲ್ಲಿ ಗೆದ್ದು ಮುಂದಿರ್ತೀನಿ. ಅಗ್ನಿ ಪರೀಕ್ಷೆ ಎಲ್ಲ ಏನೂ ಬೇಡ, ನಾನು ನಿಮ್ಗೆ ನಂಬ್ತೀನಿ. ಹುಷಾರಾಗಿ ಹೋಗಿ ಬನ್ನಿ ಆಯ್ತಾ? ಮಾಮ, ತೋಳ ನರಿ ಓಡಾಡೋ ಜಾಗದಲ್ಲಿ ಸಿಂಹ ಥರ ಓಡಾಡ್ತಿದ್ದೀರಾ. ಆದರೆ ಆ ಸಿಂಹನ ಬೇಟೆ ಆಡೋಕ್ಕೂ ಒಬ್ಬ ಬೇಟೆಗಾರ ಬರ್ತಾನೆ. ಜೋಪಾನ ಆಯ್ತಾ? ತಂಗೋ, ನನ್ನ ಹತ್ರ ಒಂಟಿ ಸಲಹೆ ಇದ್ದಂಗೆ.
ನಾನು ನಡೆದಿದ್ದ ದಾರಿ. ಬರಲಾ? ನಿನ್ನೆ ಮೊನ್ನೆ ಬಂದಿರೋ ಬಚ್ಚಾಗಳು ನೀವು ನನ್ನ ಕೆಳನೆ ಕೆಲಸ ಮಾಡಿ ನನ್ನೇನೆ ಎತ್ತಕ್ಕೆ ಟ್ರೈ ಮಾಡ್ತೀಯನೋ? ನೀನು ಗಂಡ್ಸಾಗಿದ್ರೆ ಕೈ ಬಿಡಕ್ಕೇಳೋ. ಗನ್ಸಂದ ತೋರಿಸ್ಬೇಕನೋ? ಇರು ತೋರಿಸ್ತೀನಿ. ದೇರ್ ಹೋಗ್ಬಾ. चल छैया 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 चल छैया 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 सारे इश्क की चल छैया छैया सारे इश्क की चल छैया आओ जन्नत चले चले चल छैया 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 चल छैया 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 चल छैया 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 ಯೋ ಏನೋ ಯಾವಾಗಲೂ ಕೈಯಲ್ಲಿ ಬ್ಲಡ್ ನಿನಗೆ. ಯಾವಾಗಲೂ ರಕ್ತದಲ್ಲೇ ಆಟ ಆಡ್ತಾ ಇರ್ತೀಯ. ಯಾಕೋ ಇಷ್ಟು ಕ್ರೂರಿ ಆಗ್ತಿದೀಯ ಬರ್ತಾ ಬರ್ತಾ? ಸಿಂಹ ಕಾರಣ ಇಲ್ಲದೆ ಬೇಟೆ ಆಡಲ್ಲ. ಹಂಗೆ ನಾನು ಕಾರಣ ಇಲ್ಲದೆ ರಕ್ತದ ಆದರೆ ನೀನು ಸಿಂಹ ಥರ ಕಾಣ್ತಾ ಇಲ್ಲ. ಸಿಂಹ ಕಾಡಲ್ಲಿ ನಾನೇ ರಾಜ ಅಂತ ಓಡಾಡ್ತಾ ಇರುತ್ತೆ. ಆದರೆ ಆ ಸಿಂಹನ ಬೇಟಾಡೋಕೆ ನನ್ನ ರಾಕ್ಷಸನ ಒಬ್ಬ ಇದ್ದೇ ಇರುತ್ತೆ. ನೀನು ರಾಕ್ಷಸ ಅಂತ ಗೊತ್ತು, ಆದರೆ ಆದರೆ ನೀನು ರಾಕ್ಷಸನ ಥರ ಕತ್ಲಲ್ಲಿ ನಿಂತಿದೆಯಾ. ಆದರೆ ಅದೇ ಕತ್ಲಲ್ಲಿ ಕೆಲವು ಬಾವುಲಿಗಳು ನಿನ್ನ ಮೇಲೆ ಕಣ್ಣಿಟ್ಟಿದ್ದಾವೆ. ಆ ಬಾವಲಿಗಳನ್ನ ಸುಡೋ ಜ್ವಾಲಾಗ್ನಿ ನಾನು. ಸರಿ, ಈ ಜ್ವಾಲಾಗ್ನಿಗಳೆಲ್ಲ ಇರಲಿ, ಬಿಸ್ನೆಸ್ ಹೇಗೆ ನಡ್ತಿದೆ? ಹೊಸ ಮಾಲು. ಸಖತ್ ಹೆವಿ ಇದೆ. ಸೌತ್ ಬ್ಯಾಂಗ್ಳೂರ್ ಕಡೆ ಕಂಟ್ರೋಲಲ್ಲಿದೆ. ಆದರೆ ನಾರ್ತಲ್ಲಿ ಏನಾಯಿತು? ನಾರ್ತಲ್ಲಿ ನಮಗೆ ಬೇಕಾಗಿರೋ ಹುಡುಗರಿಲ್ಲ. ಯಾರು ನಾರ್ತ್ ಕಡೆ DGP ಹೋಗ? ಗೊತ್ತಿಲ್ಲ, ವಿಚಾರಿಸ್ಬೇಕು. ಎಲೆಕ್ಷನ್ ಮುಗಲಿ,
ಆಮೇಲೆ ಏನು ಮಾಡಬೇಕಂತ ನಾನು ಹೇಳ್ತೀನಿ. ಮತ್ತೆ ಮತ್ತೆ ಇಟ್ಸ್ ಅ ಬ್ಲಡಿ ಸನಿ ಡೇ. छैया 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 चल छैया छैया ಮಾಮ, ಹೇ ತಂಗು, ಮಾಮೂಲಿಗೋಸ್ಕರ ಏನು ತಗೊಂಬಂದಿದ್ಯಾ? ಬಾ ಬಾ ಬಾ, ಕುತ್ಕೋ ಕುತ್ಕೋ. ಓ, ಮಾಮ ಓ, ಅಯ್ಯೋ ತಂಗಮ್ಮೆ. ಅಯ್ಯೋ ಮಾಮ, ಏನು ಮಾಡ್ತಿದ್ದೀರಾ? ನಾನೇನೊಂದು ಹೇಳ. ನಾ ತಂಗು, ಅಲ್ಲ, ಊರ್ ಮುಂದೆ ಎಲ್ಲ ಸಿಂಹ ಥರ ಇರೋ ನೀವು ಮನೆಗೆ ಬಂದ ತಕ್ಷಣ ಪುಟ್ಟ ಮಗು ಆಗೋಗ್ತಿರಲ್ಲ ನನ್ನ ಎದುರಿಗೆ. ಊರವ್ರಿಗೆಲ್ಲ ನಾನು ಉಗ್ರರೂಪಿ ನರಸಿಂಹ ಆದರೂ ನಿನಗೆ ಮಾತ್ರ ನಾನು ಶಾಂತರೂಪಿ ವಿಷ್ಣುನು. ಅಲ್ಲ, ನೆಕ್ಸ್ಟ್ ದಿನ ಬೆಳಗ್ಗೆ ನಾನು ನಿಮ್ಮ ಕಾಲಿಗೆ ಬಿದ್ದರೆ ನೀವು ಸಂಜೆ ನನ್ನ ಕಾಲು ಹೊತ್ತೀರಾ? ಕೃಷ್ಣ ರಾಧಾ ಕಾಲು ಮುಟ್ತಾರೆ, ಹ್ಞೂ ಶಿವ ಪಾರ್ವತಿ ಕಾಲು ಮುಟ್ತಾರೆ. ಹ್ಞೂ ಅಂಥ ದೇವರೇ ಎಂತಿ ಸೇವೆ ಮಾಡುವಾಗ ನಾನು ಮಾಡೋದ್ರಲ್ಲಿ ಏನು ತಪ್ಪಿದೆ? ನನ್ನ ಮುದ್ದು ಗಂಡ. ಮಾವ, ಅದು ನನ್ನ ತಮ್ಮನ ವಿಷಯ. ಶಿವ ಪೂಜೆಲಿ ಕರಡಿ ವಿಷಯ ಯಾಕೆ? ಅದು ಎಲ್ಲಿರುತ್ತೋ ಕೋಪ ಗೊತ್ತಿಲ್ಲ. ನನ್ನ ತಮ್ಮ ವಿಷಯ ಇದ್ದ ತಕ್ಷಣ ಬುಸ್ ಅಂತ ಬಂದ್ಬಿಡುತ್ತೆ. ಇಂಥ ತಂಪಾದ ಸಮಯದಲ್ಲಿ ಆ ವಿಷಯ ಯಾಕೆ? ನಿಮಗೆ ನಾನು ಇಷ್ಟ ಅಂದರೆ ನನ್ನ ತಮ್ಮನೂ ಇಷ್ಟ ಆಗಬೇಕು. ಬಂಗಾರಿ, ನಾನು ನಿನ್ನ ಪ್ರೀತಿ ಮಾಡ್ತಾರನೇ ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ತಮ್ಮ, ನಿಮ್ಮ ಮನೆ ನಾಯಿ ಎಲ್ಲರೂ ಕೂಡ ಸಹ ಪ್ರೀತಿ ಮಾಡ್ತೀನಿ. ಆಹಾ, ಎಷ್ಟು ಚೆನ್ನಾಗಿ ಹೇಳಿದ್ರಿ. ಅಷ್ಟು ಪ್ರೀತಿ ಮಾಡ್ತೀರಾ? ಮದುವೆ ಆಯ್ತಲ್ಲ, ಪ್ರೀತಿ ಮಾಡಲೇಬೇಕು. ಹಾ, ನಿಮಗೆ ಗೊತ್ತಾ, ನಾನು ನಿಮ್ಮನ್ನ ಮೊದಲನೇ ಸಲ ನೋಡಿದಾಗ ನಂಗೆ ಏನು ಅನ್ನಿಸ್ತು ಅಂತ? ಏನನ್ನಿಸ್ತು? ಭಯ ಆಯ್ತು. ಭಯನಾ? ದೋ ಇದನ್ನ ನೋಡೇ ಭಯ ಆಗಿದ್ದು. ಆದ್ರೆ ಆದ್ರೆ ಯಾರು ನೋಡ್ದಿರೋ ನಿಮ್ಮ ಮುಗ್ಧ ಮನಸ್ಸನ್ನ ನಾನು ನೋಡಿದೆ. ಮುದ್ದೆ ಮನ್ಸ ಅದೆಲ್ಲಿದೆ? ಮುದ್ದೆ ಮನಸ್ಸಲ್ಲ, ಮುಗ್ಧ ಮನಸ್ಸು. ಅದೆಲ್ಲ ಕಾಣಿಸುತ್ತಾ ಹುಡುಗಿಯರಿಗೆ? ಸರಿ, ನಿಮಗೆ ನನ್ನ ನೋಡಿದಾಗ ಮೊದಲ ಸತಿ ಏನು ಅನ್ನಿಸ್ತು? ಈ ಬೆಂಗಳೂರಿನ ಬಿಸಿಲಲ್ಲಿ ತಂಗಾಲಿ ಬಂದಾಗ ಆಗೋ ಖುಷಿ ನೀನು ನೋಡಿದಾಗ ಆಗುತ್ತೆ. ನೀನು ನಗು ಅನ್ನೋ ಮಾಯೆ ನನ್ನ ಮನಸ್ಸನ್ನು ಕರಗಿಸುತ್ತೆ. ಪ್ರೀತಿ ಅಂತ ಏನಂತ ಗೊತ್ತಿಲ್ಲದಿರೋ ಕತ್ಲಲ್ಲಿ ಬೆಳಕಾಗಿ ಬಂದೆ ನೀನು. ಜಯ, ಇದು ನೀನೇನಾ? ಇಷ್ಟು ವರ್ಷ ಬೇಕಾಯ್ತಾ ನಿನ್ನ ಮನಸ್ಸಲ್ಲಿರೋ ಮಾತು ಹೇಳಕ್ಕೆ? ಸಮುದ್ರ ಎಷ್ಟೇ ದೊಡ್ಡದಿದ್ರು ಆದರೂ ಅಲ್ಲೇ ತೀರ ಮುಟ್ಟಕ್ಕೆ ಅದರದ್ದೇ ಸಮಯ ಬೇಕಾಗುತ್ತೆ. ಜಯ, ಕವಿ ಆಗೋದೆ. ತಂಗಾಲಿಯಲ್ಲಿ ನಾ ಬೆಂದೆ, ಏಕಾಂತದಲ್ಲಿ ನಾನೊಂದೇ.
ಏನನ್ನ ಮುಟ್ಟಕ್ಕೆ ಬಂದವರ ಯಾವನಾದ್ರೂ ಬಿಡಲ್ಲ. ಆ ಆ ಆ